ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಆರಾಮಿದ್ದೀರಾ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ. ನೀವು ಆರಾಮಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೋಡಿರಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ ನೋಡಿರಿ ಫ್ರೆಂಡ್ಸ, ಇವತ್ತು ನಾವು ನಮ್ಮ ಹೊಲಕ್ಕೆ ಹೋಗ್ತಿದ್ದೀವಿ ನೋಡಿರಿ. ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗಳು 4 ಜನ ಸೇರಿಬಿಟ್ಟು ಹೊಲಕ್ಕೆ ನೋಡಿರಿ. ಜಾತ್ರೆ ಟೈಮಿಗೆ ಅತ್ತಿ ಮಾವಾಗ ಮತ್ತು ಹೊಲದಾಗ ಲಕ್ಷ್ಮಿ ಹೇಳ ಅಂತ ಫಸ್ಟಿನ ವ್ಲಾಗ್ನ ಹೇಳಿದ್ದು ನೋಡಿರಿ. ದೇವರಿಗೆ ನೈವೇದ್ಯ ಕೊಟ್ಟು ಬರಮ್ಮ ಅಂತ ಹೇಳಿಬಿಟ್ಟು 4 ಜನನೂ ಹೋಗುತ್ತಿದ್ದೆ ನೋಡಿರಿ. ಜಾತ್ರೆ ಟೈಮಿಗೆ ಕೊಡೋಕೆ ಆಗಲಿಲ್ಲ ರೀ. ಭಾಳ ಗರ್ದಿ ಆಗಿಬಿಟ್ಟಿತ್ತು ರೀ, ಎಲ್ಲ ಮನ್ಯಾಗ ಮಾಡೋದೇ ಎಲ್ಲ. ಅದ್ರ ಸಲುವಾಗಿ ಬಿಸಿಲು ಭಾಳ ಇತ್ತು ಅಂತ ಹೇಳಿಬಿಟ್ಟು ಜಾತ್ರೆ ಆದ್ಮ್ಯಾಗ ನೋಡಿರಿ ನೆಕ್ಸ್ಟ್ ಡೇ ಆದರೂ ಅದ್ರ ಮುಂದಿನ ದಿನ ಆದರೂ ಹೋಗೋಣ ಅಂಥೇಳಿ ಅಂದ್ಕೊಂಡ್ಬಿಟ್ಟು 4 ಕಡೆಗೆ ನೋಡಿರಿ ಒಂದು ಸ್ವಲ್ಪ ಅಕ್ಕಿ ಮತ್ತು ಶೇಂಗಿ ಹಾಕ್ಕೊಂಡು ನೈವೇದ್ಯ ಮಾಡ್ಕೊಂಡ್ಬಿಟ್ಟು ಟೆಂಗ ಎಲ್ಲ ನೀರು ಬಾಟ್ಲಿ ಎಲ್ಲ ತೊಗೊಂಡ್ಬಿಟ್ಟು ಈಗ ಹೊಲ ಕಡೆಗೆ ಹೋಗುತ್ತೀವಿ ನೋಡಿರಿ. ನನ್ನ ಮಗನಿಗೇನೋ ಕಾಲಿಗೆ ಸಿಕ್ಬಿಡ್ತಂತ ಹೇಳ್ಬಿಟ್ಟು ಹೊಲ್ದಾಗ ನಡ್ಲಿಗೆ ತಿನ್ನಿರಿ. ಅವ ನಡೆಯೋ ಟೈಮಿಗೆ ಅವ್ನು ಸ್ಯಾಂಡಲ್ದಾಗ ಒಂದು ಸ್ವಲ್ಪ ಮಣ್ಣು ಹೊಂಟಿತ್ತತ್ರಿ. ಅದಕ್ಕೆ ತಕ್ಕೋತ ಅವನಿಗೆ ಎಷ್ಟು ಸತಿ ನಿಂತಿದ್ದಾನವ್ರು ಅವನಿಗೆ ಗೊತ್ತು ನೋಡಿರಿ. ಇದು ನೋಡಿರಿ ನಮ್ಮ ಹೊಲ ರೀ. ಆ ಕಡೆ ಒಂದು ಪಟ್ಟಿ, ಈ ಕಡೆ ಒಂದು ಪಟ್ಟಿ ಅದ ರೀ. ತೆಳಗ ಒಂದು ಪಟ್ಟಿ ಅದ ರೀ. ಅಲ್ಲಿ ಲಕ್ಷ್ಮಿ ಗುಡಿ ಅದ ನೋಡಿರಿ. ಅದಕ್ಕೆ ಅಲ್ಲಿಂದ ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಲೇಟ್ ಆಗ್ತದ್ರಿ. ನಡ್ಕೊಂಡು ಇಲ್ಲೆಲ್ಲ ಒಳಗೆ ನಡ್ಕೊತ ಹೋಗ್ಬೇಕಾಗ್ತದೆ ನೋಡಿರಿ. ಈಗ ಬೇಸಿಗೆ ಆತಲ್ರಿ, ಅದರ ಸಲುವಾಗಿ ಆರಾಮಾಗಿ ಹೋಗ್ಬೋದ್ರಿ. ಆದ್ರೆ ಮಳೆಗಾಲ ಏನಾದರೂ ಇದ್ರೆ ಇಲ್ಲಿಂದ ಹೋಗೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತದೆ ನೋಡಿರಿ ಫ್ರೆಂಡ್ಸ. ಇಲ್ಲಿ ನೋಡಿರಿ ಕೆಳಗೆ ಬಂದ್ರೆ ಲಕ್ಷ್ಮಿ ಗುಡಿ ಅದ ನೋಡಿರಿ. ಇಬ್ಬರು ಓಡೋಡಿ ನಡೆದಾರ ನೋಡಿರಿ. ಬಿಟ್ಟು ನೋಡ್ರಿ ಆಕಿಗೆ ಒಂದು ಸ್ವಲ್ಪ ಹೊಲ್ದಾಗ ನಡೆಯೋದಂದ್ರೆ ಪಪ್ಪಾಗೆ ಎತ್ಗೋನೆ ಎಲ್ಲೋಗುತ್ತೀವಿ ಬರೀ ಎಲ್ಲಿ ತನಕ ಹೋದ್ರೂ ರೀ. ಅವ್ರ ಪಪ್ಪ ಜರ ಎತ್ಕೊಳ್ಳೋದು ಬಿಡೋದು ಮಾಡೋಗುತ್ತೆ ರೀ. ಸ್ವಲ್ಪ ನಡ್ಕೊತ ಹೋಗೋಕೆ ಹೈರಾಣ ಅನ್ನಿಸ್ತು ನೋಡಿರಿ. ಕೆಳಗೆ ಬಿಸಿಲು ಬೇರೆ ಇತ್ತಲ್ರಿ. ಹೋಗಿ ಟೆಂಗ್ ಹೊಡಿತಿದ್ದೆ ನೋಡಿರಿ. ಚಲ್ತು ನೀರು ನಿಮ್ಗೆ ಕುಡಿಬೇಕು ಬೇಡ, ನೀವು ಹುಡುಗ ಚಲ್ತದ ಅಂದ ಮಾಡಿ ಅಳಬೇಡಾಗ ಹಾಕಿ ಕೊಡ್ತೀನಿ. ಮತ್ತೆ ನೀವು ಅವನ್ನೇನು ಪ್ರಾಬ್ಲಮ್ ಹಿಡಿ ಫಸ್ಟ್ ಕೈಯಾಗ ಕೈ ಹಿಡಿ ಅಮ್ಮ ಫಸ್ಟ್ ಮಾರಿನ ತೆಗೆದುಕೋಣ. ನಡಿ ಡಮ್ ನಮ್ಮ ನೋಡೋದನ್ನ ಚಡೋದಮ್ಮಪ್ಪ. ಅವರಿಗೆ ಟೆಂಗ್ ಹೊಡೆದು ಭಾಳ ಕಾಯಿಸಿದ್ರಿ. ಅಕ್ಕಿನೇ ಹೊಡೆದು ನೋಡ್ರಿ ಫಸ್ಟಿಗೆ. ಆಮೇಲೆ ನೋಡಿರಿ ಎಲ್ಲರೂ 3 ಜನನೂ 4 ಜನ ನೀರು ಕುಡಿದ್ಬಿಟ್ಟು ತೆಂಗಿನ ನೀರು ಅಂದ್ರೆ ಇಬ್ಬರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡಿರಿ. ಎಲ್ಲಿ ಹೋದ್ರೂ ಟೆಂಗ್ ಹೊಡೆದ್ರೆ ಅವ್ರಿಗೆ ಖುಷಿ. ಊರಿಗೆ ಬಂದಾಗ ಹಿಡಿದು ಅಂತ ನೋಡಿರಿ ಟೆಂಗ್ ಹೊಡೆಯೋದಾಗಿದ್ರಿ. ಎಲ್ಲ ಕಡೆಗೆ ಹೋಗೋದು ಟೆಂಗ್ ಹೊಡೆಯೋದು. ನೀರಂತೂ ಸಿಕ್ಕಾಪಟ್ಟಿ ಕುಡಿದ್ಬಿಟ್ರು ನೋಡಿರಿ ಟೆಂಗಿನ ನೀರು ಅವರು. ಅದಕ್ಕಂತ ಹೇಳಿಬಿಟ್ಟು ಟೆಂಗೆಲ್ಲ ಹೊಡೆದು ನೈವೇದ್ಯ ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿದೆವು ನೋಡಿರಿ. ಮಾಡಿ ಅಲ್ಲಿಂದ ಮತ್ತು ಮ್ಯಾಲೆ ಇಲ್ಲಿ ನೋಡಿರಿ ಅತ್ತಿಗೆ ಮತ್ತು ಮಾಮಾಗ ಇಬ್ರಿಗೂ ನೈವೇದ್ಯ ಕೊಡೋದೈತ್ರಿ. ಅದಕ್ಕಂತ ಹೇಳಿಬಿಟ್ಟು ಹೊಂಟಿದೆ ನೋಡಿರಿ. ಅಲ್ಲಿ ಕೆಳಗೆ ಲಕ್ಷ್ಮಿ ಗುಡಿ ಕಾಣುತ್ತದ್ರಿ. ಇಲ್ಲಿಂದ ಮ್ಯಾಲಿನ 3-4 ಪಟ್ಟಿ ಬಿಟ್ರೆ ಮ್ಯಾಲೆ ಹೊಲ ಅದ ನೋಡಿರಿ. ಮತ್ತು ನಾನು ನಮ್ಮ ಮನೆಯವರು ನನ್ನ ಮಗಳು 3 ಜನನೂ ನಡ್ಕೊಂಡು ಹೊಂಟಿದ್ದೆ ನೋಡಿರಿ. ನನ್ನ ಮಗನಿಗೆ ವಿಡಿಯೋ ಮಾಡಪ್ಪ ಅಂತ ಅಂದ್ರೆ ನೋಡಿರಿ ಅಲ್ಲಿಂದ ಚಂದ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ರೀ. ಹೊಲ್ದಾಗಿಂದೇ ಒಂಥರ ಬೇರೆ ನೋಡಿರಿ. ಇಲ್ಲಿ ನೋಡಿರಿ ಅತ್ತಿಗೆ ಮತ್ತು ಮಾವಾಗ ನೈವೇದ್ಯ ಕೊಡಮ್ಮಂಥೇಳಿ ಬಂದುಬಿಟ್ಟು ನೋಡಿರಿ. ನಮ್ಮ ಕಡೆ ನೋಡಿರಿ ಹಿಂಗೆ ಅವರಿಗೆ ಎಲ್ಲಿ ಮಣ್ಣು ಮಾಡಿರ್ತಾರೆ ನೋಡಿರಿ ಅಲ್ಲಿ ಮ್ಯಾಲೆ ಕುಣಿ ಅಂತ ನಾವು ಅಂತೇವೆ ನೋಡಿರಿ. ಮ್ಯಾಲೆ ಹಿಂಗೆ 5 ಕಲ್ಲು ಇಟ್ಬಿಟ್ಟು ಪೂಜೆ ಮಾಡ್ತಿರ್ತೇವೆ ರೀ. ಎಲ್ಲ 5 ಕಲ್ಲಿಗೂ ನೀರು ಹಾಕಿಬಿಟ್ಟು ಪೂಜೆ ಮಾಡುತ್ತೀನಿ ನೋಡಿರಿ. ಮೇಲೆ ನೋಡಿರಿ ಒಂದು ಸ್ವಲ್ಪ ವಿಭೂತಿ ರೀ ಮತ್ತು ಕುಂಕುಮ ಹಚ್ಚಿ ಪೂಜೆ ಮಾಡ್ಬೇಕು ನೋಡಿರಿ. ಊರ ಕಡೆಗೆ ನೋಡಿರಿ ಇವಾಗ ತೀರ್ಕೊಂಡಿದ್ದಾರೆ ಅಂತಂದ್ರಿ ಅವರಿಗೆ ಸಮಾಧಿ ಅಂತ ನಾವು ಕಟ್ತಿರ್ತೀವಿ ರೀ. ಆದ್ರೆ ನಾವು ಮನೆಯಿಂದ ಕಟ್ಟಂಗಿಲ್ಲ ನೋಡಿರಿ, ಹೆಣ್ಮಕ್ಳೇ ಕಟ್ಟಬೇಕಂತ ಅಂತಾರೆ ರೀ. ಅವ್ರು ಕೂಡ ಮುಂಬೈಗೆ ಮತ್ತು ತುಮಕೂರಲ್ಲಿ ಇರೋದ್ರಿಂದ ದೂರ ಆಗ್ತದೆ ನೋಡಿರಿ. ಇನ್ನೂ ಕಟ್ಟೋದಾಗಿಲ್ಲ ನೋಡಿರಿ. ನೋಡ್ಬೇಕ್ರಿ ಕಟ್ಟಬೇಕು ಅಂತ ನಮಗೂ ಆಸೆ ಇದೆ ರೀ. ಅವರು ಒಂದು ಸ್ವಲ್ಪ ಫಸ್ಟಿಗೆ ಸ್ಟಾರ್ಟಿಂಗ್ ಅವ್ರು ಕಟ್ಟಬೇಕಂತ್ರಿ, ಆಮೇಲೆ ನಾವು ಮನೆಯಿಂದ ಕಟ್ಟಿದ್ರೆ ನಡೀತದ ಅಂತ ಹೇಳ್ತಿರ್ತಾರೆ ರೀ. ನೋಡ್ಬೇಕ್ರಿ ಯಾವಾಗ ಆಗ್ತದೋ ಕಟ್ಟಬೇಕು ನೋಡಿರಿ. ಮತ್ತು ಈ ಕಡೆಗೆ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನೋಡಿರಿ ಮಾಡಿ ದೀಪ ಹಚ್ಚುತ್ತೀನಿ ನೋಡಿರಿ. ಇಷ್ಟು ಗಾಳಿ ಇದ್ರೂ ದೀಪ ಚಂದ ಹತ್ತಿತ್ತು ನೋಡಿರಿ. ಒಂದು ಸ್ವಲ್ಪ ಕೂಡ ಆರಿರಲಿಲ್ಲ ರೀ ದೀಪ. ಯಾವಾಗ ಹೋದ್ರೂ ನಾವು ದೀಪ ಹಚ್ಚಿದ್ರೆ ಚಂದ ಹಿಂಗೆ ಹತ್ತದ ನೋಡಿರಿ. ಅತ್ತಿಗೆ ಮಾಮಾಗ 2 ಕಡೆನೂ ಪೂಜೆ ಮಾಡಿ ದೀಪ ಹಚ್ಚಿಬಿಟ್ಟು ಉದ್ದಿನ ಕಡೆ ಎಲ್ಲ ಬೆಳಗ್ದೆ ನೋಡಿರಿ. ನಮ್ಮ ಕಡೆನವ್ರಿ ನೈವೇದ್ಯ ಕೊಡೋಕೆ ಏನಾದರೂ ಇವಾಗ ಹೋಳ್ಗೆ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನೋಡಿರಿ ಶಾವ್ಗೆ ಮತ್ತು ಅನ್ನ ಸಕ್ರೆ ಹಿಡಿತಿರ್ತೇವೆ ನೋಡಿರಿ.
ಅದಕ್ಕಂತ ಹೇಳ್ಬಿಟ್ಟು ಜಾತ್ರೆ ಟೈಮಿಗೆ ಹಿಡಿಯೋಕೆ ಆಗಿಲ್ಲ, ನೈವೇದ್ಯ ಒಯ್ಯೋಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಮಕ್ಳಿಗೂ ಶನ್ ಮಾಡಿಸ್ಕೊಂಬಂದ್ರೆ ಆಯಿತು. ಲಾಸ್ಟ್ ಟೈಮ್ ನಾವು ಹೋಗಿದ್ದೆ, ನಮ್ಮ ಮನೆಯವ್ರು ಇಬ್ಬರೇ ಹೋಗಿಬಿಟ್ಟಿದ್ದೆ ನೋಡಿರಿ. ಅವರಿಬ್ಬರಿಗೂ ಶನ್ ಮಾಡಿಸಿರ್ಲಿಲ್ಲ ರೀ. ಅದರ ಸಲುವಾಗಿ ಬಿಸಿಲು ಭಾಳ ಇತ್ತು ನೋಡಿರಿ. ಅದಕ್ಕೆ 4-5 ಕಡೆ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅಕ್ಕಿ ಶೌಂಗಿ ಎರಡೇ ನೈವೇದ್ಯ ಮಾಡಿಕೊಂಡು 4-5 ಕಡೆಗೆ ಬಂದುಬಿಟ್ಟಿದೆ ನೋಡಿರಿ. ಬಂದುಬಿಟ್ಟು ಅವ್ರಿಗೂ ಕೆಳಗೆ ಲಕ್ಷ್ಮಿಗೆ ಹೋಗಿ ಶನ್ ಮಾಡಿಸ್ಕೊಂಡು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿ ನೈವೇದ್ಯ ಹಿಡಿದು ಎಲ್ಲರೂ ಶನ್ ಮಾಡಿ ಬಂದುಬಿಟ್ಟೆ ನೋಡಿರಿ. ಅತ್ತಿಯವ್ರು ನೋಡಿರಿ ಮದುವೆಗಿಂತ ಮುಂಚೆನೇ ಅವ್ರು ತೀರೋಗಿದ್ರು ರೀ. ಮದುವೆ ಆಮೇಲೆ ಮಾವರು ತೀರೋಗಿದ್ರು. ನಮ್ಮ ಮಾವ ಅಂತೂ ಭಾಳ ಅಂದ್ರೆ ಭಾಳ ಜೀವ ಮಾಡ್ತಿರು ನೋಡಿರಿ. ನಮ್ಗೆ ಹೇಳೋಕೆ ಒಂಥರ ಬೇಜಾರು ಅನ್ನಿಸ್ತದ್ರಿ, ಬಟ್ ಏನು ಮಾಡೋಕ್ಕಾಗಲ್ಲ ರೀ. ಇಬ್ಬರಿಗೂ ನೈವೇದ್ಯ ಕೊಟ್ಬಿಟ್ಟು ನಾವು ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಉದ್ದಿನ ಕಡ್ಡಿ ಬೆಳಗಿ ಪೂಜೆ ಎಲ್ಲ ಮಾಡಿ ಚೆಂದ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟೆ ನೋಡಿರಿ. ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ರೀ. ಜೈ ಶ್ರೀರಾಮ್.